ತ್ವಯಿ ಕಾಮಂ ನಾಚರಿಷ್ಯೆ ಅಂತ ಮಹಾಭಾರತದ ಆದಿಪರ್ವದ 97ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಪ್ರಯೋಗ. ಇದು ಪ್ರತೀಪ ಮಹಾರಾಜ ಗಂಗೆಗೆ ಹೇಳಿದ ಮಾತು. ನೀನು ನನಗೆ ಸೊಸೆ ಆಗಬೇಕು, ಆದ್ದರಿಂದ ನಾನು ನಿನ್ನಲ್ಲಿ ಕಾಮವನ್ನು ಆಚರಿಸುವುದಿಲ್ಲ. ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಎರಡು ಕಾರಣಗಳು. ತ್ವಯಿಯನ್ನು ಸಪ್ತಮಿ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ, ತ್ವಯಾ ಸಹ ಅಂತ ಹೀಗೆ ಹೇಳೋ ಬದಲು. ಮತ್ತೆ ಕಾಮಂ ನ ಸೇವೆ, ಅದನ್ನು ಸೇವಿಸುವುದಿಲ್ಲ, ಭಜಿಸುವುದಿಲ್ಲ, ಕಾಮನೆಯನ್ನು ಮಾಡುವುದಿಲ್ಲ ಅಂತ ಹೇಳೋದು ಆಚರಿಷ್ಯ ಅಂತ ಪ್ರಯೋಗ ಮಾಡಿದ್ದಾರೆ. ವ್ಯಾಕರಣ ವಿಶೇಷ ಏನೂ ಇಲ್ಲ, ಪ್ರಯೋಗದ ದೃಷ್ಟಿಯಿಂದ ಹೀಗೆ ಬೇರೆ ಬೇರೆ ಧಾತುಗಳನ್ನು ಪ್ರಯೋಗ ಮಾಡಬಹುದು, ಬೇರೆ ಬೇರೆ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಬಹುದು ಅನ್ನೋದನ್ನು ನಿಮ್ಮ ಎದುರಿಗೆ ಹಂಚಿಕೊಳ್ಳಿಕ್ಕಾಗಿ ಇದನ್ನು ಹೇಳಿದ್ದೇನೆ. ಮಹಾಭಾರತ ಆದಿಪರ್ವ 97ನೇ ಅಧ್ಯಾಯ, ಅಲ್ಲಿ 10ನೇ ಶ್ಲೋಕ.